ಯಕ್ಷಗಾನ ಆಹಾರದ ತವರೂರು ಶ್ರೀಕೃಷ್ಣ ಕೃಷ್ಣನಗರ ಎಂದು ಪ್ರಸಿದ್ಧವಾಗಿರುವ ಉಡುಪಿ ಜಿಲ್ಲೆ ಬಗ್ಗೆ ತಿಳಿದುಕೊಳ್ಳೋಣ. ವೆಲ್ಕಮ್ ಟು ಡೇ 13 ನಮ್ಮ ಕರುನಾಡು. ಉಡುಪಿ ಜಿಲ್ಲೆಯು 1997 ಆಗಸ್ಟ್ 25ರಂದು ಹಳೆಯ ದಕ್ಷಿಣ ಕನ್ನಡ ಜಿಲ್ಲೆಯಿಂದ ಪ್ರತ್ಯೇಕಗೊಂಡು ಹೊಸ ಜಿಲ್ಲೆಯಾಯಿತು. ಈ ಪ್ರದೇಶವು ಆಳ್ವಿಕೆ ನಡೆಸಿದ ಪ್ರಮುಖ ರಾಜವಂಶಗಳಲ್ಲಿ ಆಳಪುರು, ಹೊಯ್ಸಳರು, ವಿಜಯನಗರ ಸಾಮ್ರಾಜ್ಯ ಮತ್ತು ಕೆಳದಿ ನಾಯಕರು ಸೇರಿದ್ದಾರೆ. ಪುರಾಣಗಳ ಪ್ರಕಾರ ಪರಶುರಾಮ ಸಮುದ್ರದಿಂದ ಭೂಮಿಯನ್ನು ಸೃಷ್ಟಿಸಿದ ಪ್ರದೇಶಗಳಲ್ಲಿ ಉಡುಪಿ ಕರಾವಳಿಯು ಒಂದು ಎಂದು ನಂಬಲಾಗಿದೆ. ಆದ್ದರಿಂದ ಕರಾವಳಿ ಕರ್ನಾಟಕವನ್ನು ಪರಶುರಾಮ ಸೃಷ್ಟಿ ಎಂದು ಕರೆಯುತ್ತಾರೆ. ಉಡುಪಿ ಜಿಲ್ಲೆ ಕರ್ನಾಟಕದ ಕರಾವಳಿ ಭಾಗದಲ್ಲಿರುವ ಸುಂದರ ಜಿಲ್ಲೆಯಾಗಿದೆ. ಉಡುಪಿ ತನ್ನ ಶ್ರೀಕೃಷ್ಣ ಮಠ, ಸಮುದ್ರ ತೀರಗಳು, ದ್ವೀಪಗಳು ಮತ್ತು ರುಚಿಕರವಾದ ಉಡುಪಿ ಊಟಕ್ಕೆ ವಿಶ್ವ ಪ್ರಸಿದ್ಧವಾಗಿದೆ. 13ನೇ ಶತಮಾನದಲ್ಲಿ ಮಾಧವಾಚಾರ್ಯ ಅವರು ಸ್ಥಾಪಿಸಿದ ಪ್ರಸಿದ್ಧ ಕೃಷ್ಣ ದೇವಾಲಯ ಪ್ರಸಿದ್ಧವಾಗಿದೆ. ಕನಕನ ಕಿಂಡಿ ಮೂಲಕ ಶ್ರೀಕೃಷ್ಣನ ದರ್ಶನ ಪಡೆಯುವುದು ವಿಶೇಷ ಸಂಪ್ರದಾಯವಾಗಿದೆ. ದೇಶದ ಪ್ರಮುಖ ವೈಷ್ಣವ ಕ್ಷೇತ್ರಗಳಲ್ಲಿ ಉಡುಪಿಯೂ ಒಂದಾಗಿದೆ ಮತ್ತು ಸುಮಾರು 42 ಅಡಿ ಎತ್ತರದ ಏಕಶಿಲಾ ಮೂರ್ತಿ. ಕರ್ನಾಟಕದ ಪ್ರಮುಖ ಜೈನ ಧಾರ್ಮಿಕ ತಾಣಗಳಲ್ಲಿ ಉಡುಪಿ ಒಂದು. ಈ ಜಿಲ್ಲೆಯ ವಿಶೇಷತೆಗಳು ಶ್ರೀಕೃಷ್ಣ ಮಠ, ಸುಂದರ ಸಮುದ್ರ, ಸೇಂಟ್ ಮೇರೀಸ್ ದ್ವೀಪ, ಜೈನ ಧಾರ್ಮಿಕ ಕೇಂದ್ರ ಕಾರ್ಕಳ, ಸಮುದ್ರದ ಅಡಿಯಲ್ಲಿ ಮಾರುವಂತಹ ಮೀನು. ಉಡುಪಿ ಜಿಲ್ಲೆಯ ಧಾರ್ಮಿಕತೆ, ಪ್ರಕೃತಿ ಸೌಂದರ್ಯ, ಸಮುದ್ರ ತೀರಗಳು ಮತ್ತು ರುಚಿಕರವಾದ ಆಹಾರ ಮೂಲಕ ಕರ್ನಾಟಕದ ಅತ್ಯಂತ ಪ್ರವಾಸಿ ಜಿಲ್ಲೆಗಳಲ್ಲಿ ಒಂದಾಗಿದೆ. ಈ ಜಿಲ್ಲೆಯ ಆರ್ಥಿಕತೆ ಮೀನುಗಾರಿಕೆಯ ಪ್ರಮುಖ ಉದ್ಯಮವಾಗಿದೆ. ತೆಂಗು, ಅಡಿಕೆ ಮತ್ತು ಗೋಡಂಬಿ ಕೃಷಿ ಹೆಚ್ಚಾಗಿದೆ. ಪ್ರವಾಸೋದ್ಯಮ ಮತ್ತು ಹೋಟೆಲ್ ಉದ್ಯಮ ಜಿಲ್ಲೆಯು ಆರ್ಥಿಕತೆಯಲ್ಲಿ ಪ್ರಮುಖ ಪಾತ್ರ ವಹಿಸಿದೆ. ಈ ಜಿಲ್ಲೆಯು ಒಟ್ಟು 6 ತಾಲೂಕುಗಳನ್ನು ಒಳಗೊಂಡಿದೆ: ಬ್ರಹ್ಮಾವರ, ಹೆಬ್ಬಿ, ಉಡುಪಿ, ಕುಂದಾಪುರ, ಕಾರ್ಕಳ, ಬೈಂದೂರು. ಈಗ ಕಾಮೆಂಟ್ ಮಾಡಿ ಕುಂದಾನಗರಿ ಎಂದು ಯಾವ ಜಿಲ್ಲೆಯನ್ನು ಕರೆಯುತ್ತಾರೆ ಎಂದು.